2023ನೇ ಇಸ್ವಿ ಮೇನಲ್ಲಿ ಈ ಸರ್ಕಾರ ಆಡಳಿತಕ್ಕೆ ಬಂತು. ಅವರು ಬಂದಿದ್ದೇ ಇವಿಎಂ ಮುಖಾಂತರ, ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಮುಖಾಂತರ ನಡೆದ ಚುನಾವಣೆಯಲ್ಲಿ ಅವರು ಗೆದ್ದು ಬಂದಿದ್ದು. ನಮಗೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಬಗ್ಗೆ ಶಂಕೆ ಇದೆ ಅಂತಂದ್ರೆ, ಐ ಥಿಂಕ್ ದ ರೀಸನಬಲ್ ಆಪ್ಷನ್ ಫಾರ್ ದಿಸ್ ಗವರ್ಮೆಂಟ್ ವಾಸ್ ಟು ಡಿಸಾಲ್ವ್ ದ ಅಸೆಂಬ್ಲಿ ಅಂಡ್ ಗೋ ಫಾರ್ ದ ಎಲೆಕ್ಷನ್ಸ್. ನಾವು ಗೆದ್ದಾಗೆಲ್ಲ ಚೆನ್ನಾಗಿದೆ, ನಾವು ಗೆಲ್ಲದೆ ಇರುವಾಗ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್, ನಾವು ಗೆಲ್ಲದೆ ಇದ್ದಾಗ ಚುನಾವಣಾ ಕಮಿಷನ್, ಈ ರೀತಿ ಧೋರಣೆ ಅತ್ಯಂತ ಹಳೆಯ ರಾಜಕೀಯ ಪಕ್ಷ ಅಂತ ತನ್ನನ್ನೇ ತಾನು ಬಣ್ಣಿಸಿಕೊಳ್ಳುವ ರಾಜಕೀಯ ಪಕ್ಷಕ್ಕೆ ಶೋಭೆ ತರೋದಿಲ್ಲ. ಇವತ್ತು ನಮ್ಮ ದೇಶದಲ್ಲಿ ಅನೇಕ ಯೋಜನೆಗಳು, ಅನೇಕ ಕಾರ್ಯಕ್ರಮಗಳು ಡಿಜಿಟಲ್ ಮಾಧ್ಯಮದ ಮೂಲಕ ನಡೀತಾ ಇದೆ. ಪ್ರಧಾನಮಂತ್ರಿಗಳು ಒಂದು ಬಟನ್ ಒತ್ತಿದ ತಕ್ಷಣ ದೇಶದ ಕೋಟ್ಯಾಂತರ ರೈತರ ಅಕೌಂಟಿಗೆ 1-2 ನಿಮಿಷದಲ್ಲಿ ಹಣ ಹೋಗಿ ತಲುಪುತ್ತೆ. ಅಂತ ಒಂದು ಪ್ರಗತಿ ಕಾಣ್ತಾ ಇರುವ ದೇಶದಲ್ಲಿ ನಾನು ಬಹಳ ಮುಂಚೆಯಿಂದ ಹೇಳ್ತಾ ಇರ್ತೀನಿ, ಕಾಂಗ್ರೆಸ್ ಅಂಡ್ ಪ್ರೋಗ್ರೆಸ್ ದೇ ಆರ್ ಆಪೋಸಿಟ್ ಟರ್ಮ್ಸ್ ಅಂತ. ಪ್ರೋಗ್ರೆಸ್ ಅಂದ್ರೆ ಭವಿಷ್ಯದ ದೃಷ್ಟಿ, ಕಾಂಗ್ರೆಸ್ ಮಾರಕ ದೃಷ್ಟಿ. ಇವತ್ತು ಬ್ಯಾಲೆಟ್ ಪೇಪರ್ ತರ ಮೂಲಕ ಪರಮೇಶ್ವರ್ ಅವರು ಹೇಳಿದ್ರು, ಹೆಂಗ್ ಗುದ್ದುತ್ತಾ ಇದ್ವು ಗೊತ್ತಾ, ಆ ಕಾಲಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ. ಇತ್ತ ಕಡೆ ಮತ ಚೋರಿ ಅಂತಾರೆ. 1991ನೇ ಇಸ್ವಿನಲ್ಲಿ ನಾನು ಕೊಪ್ಪಳದಿಂದ ನಿಂತಾಗ ಕಾಂಗ್ರೆಸ್ ಅವರು ಮೋಸ ಮಾಡಿ ನನ್ನನ್ನು ಸೋಲಿಸಿದ್ರು ಅಂತ ಮುಖ್ಯಮಂತ್ರಿಗಳು ಹೇಳ್ತಾರೆ. ಇಲ್ಲಿ ಮತ ಚೋರಿ ಅಂತ ಹೇಳ್ತಾರೆ. ಸಿದ್ದರಾಮಯ್ಯನವರ ಬಹಳ ಆಪ್ತರಾಗಿದ್ದ ಸಿಎಂ ಇಬ್ರಾಹಿಂ ಅವರು ಸೋತೋಗ್ಬಿಡ್ತಾ ಇದ್ವು ಬಾದಾಮಿನಲ್ಲಿ. ಒಂದೊಂದು ವೋಟ್ಗೆ 3,000 ಸಾವಿರ ರೂಪಾಯಿ ಕೊಟ್ಟು ನಾವು ಗೆಲ್ಸಿದ್ವು. ಆ ಹಣನ ಆಮೇಲೆ ಸಿದ್ದರಾಮಯ್ಯ ಅವರು ವಾಪಸ್ ಕೊಟ್ಟರು ಅಂತಲೂ ಕೂಡ ಹೇಳಿದ್ದಾರೆ. ಇದು ಕಾಂಗ್ರೆಸ್ ಪಕ್ಷ ದಿವಾಳಿತನವನ್ನ ತೋರಿಸುತ್ತೆ. ಬೌದ್ಧಿಕ ದಿವಾಳಿತನ, ನೈತಿಕ ದಿವಾಳಿತನ. ರಾಹುಲ್ ಗಾಂಧಿಯವರು 2 ಕಡೆ ನಿಂತಿದ್ರು, ಒಂದು ವಯನಾಡು, ಇನ್ನೊಂದು ಅಮೇಥಿ. ವಯನಾಡಲ್ಲಿ ಗೆದ್ದಿದ್ದು ಕೂಡ ಇವಿಎಂ ಮುಖಾಂತರ. ಆದ್ರೆ ಅಮೇಥಿಲಿ ನಾವು ಸೋತೋ ತಕ್ಷಣ ಇವಿಎಂ ಮೇಲೆ ನಾವು ದೂರಲಿಲ್ಲ. ನಾವು ಅವಲೋಕನ ಮಾಡ್ಕೊಳಕ್ ಶುರು ಮಾಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.